ಹಾಲ್ಸ್ಟಾಟ್ ನ ಬ್ಯೂಟಿ ನೋಡಿ ಹಾಲ್ಟ್ ಆಗಿದ್ದ ಹಾರ್ಟ್ ನಾವು ಸಾಲ್ಸ್ಬರ್ಗ್ ಬಂದು ನಮ್ ಸ್ಟೇ ನಲ್ಲಿ ಹಾಲ್ಟ್ ಮಾಡಿದ್ಮೇಲೆನೆ ಸರಿಯಾಗಿತ್ತು. ಹೌದು, ಹಾಲ್ಸ್ಟಾಟ್ ನ ವಿಡಿಯೋದಲ್ಲಿ ಹೇಳಿದ ಹಾಗೆ ನಾವು ಸ್ಟೇ ಮಾಡಿದ್ದು ಸಾಲ್ಸ್ಬರ್ಗ್ ನಲ್ಲಿ. ಹೋಟೆಲ್ ಅಂತೂ ಸೂಪರ್ ಕ್ಲೀನ್ ಆಗಿ ನೀಟ್ ಆಗಿ ಮಸ್ತ್ ಆಗಿ ಇತ್ತು. ಎಷ್ಟು ಮಟ್ಟಿಗೆ ಚೆನ್ನಾಗಿತ್ತು ಅಂದ್ರೆ ಇಲ್ಲೇ ಒಂದೆರಡು ದಿನ ಇದ್ಬಿಡೋಣ ಅನ್ನಷ್ಟು ಸಖತ್ತಾಗಿತ್ತು. ಬೆಳಿಗ್ಗೆ ಎದ್ದು ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ನ ಮಧ್ಯಾಹ್ನ ಊಟ ಸ್ಕಿಪ್ ಮಾಡ್ಲೇಬೇಕು ಅನ್ನೋ ದೂರದೃಷ್ಟಿಯಿಂದ ತಿಂದ ಮೇಲೆ ನಾವು ಹೊರಟಿದ್ದು ಸಾಲ್ಸ್ಬರ್ಗ್ ನ ಸಿಟಿಸ್ಕೇಪ್ ನೋಡಕ್ಕೆ. ಯುರೋಪ್ ನ ಸಿಟಿಸ್ಕೇಪ್ ನೋಡಕ್ ಬಂದ್ರೆ ಒಂದ್ ಪ್ಯಾಲೇಸ್, ಕೆಥೆಡ್ರಲ್, ಮ್ಯೂಸಿಯಂ, ಮಾರ್ಕೆಟ್ ಪ್ಲೇಸ್ ಅನ್ನೋ ಜಾಗಗಳು ಕಾಯಂ. ಯುರೋಪ್ ನ ಎಲ್ಲಾ ಮೇನ್ ಸಿಟಿಗಳಲ್ಲೂ ಇವುಗಳಿದ್ದೇ ಇರುತ್ತೆ. ನಾವು ಮೊದಲು ಹೋಗಿದ್ದು ಮಿರಾಬೆಲ್ ಪ್ಯಾಲೇಸ್ಗೆ. ಜಾಗ ಅಷ್ಟಾಗಿ ಇಷ್ಟ ಆಗ್ಲಿಲ್ಲ, ನಮ್ ಲಾಲ್ ಬಾಗ್ ತರ ವೈಪ್ ಕೊಡ್ತು. ಅಲ್ಲಿಂದ ಮುಂದೆ ನಾವು ಹೋಗಿದ್ದು ಸಾಲ್ಸ್ಬರ್ಗ್ ನ ಕೆಥೆಡ್ರಲ್ಗೆ. ಒಳಗ್ ಹೋಗಕ್ಕೆ ಎಂಟ್ರಿ ಟಿಕೆಟ್ ಇತ್ತು, ಆದ್ರೆ ನಮ್ಮ ಹತ್ರ ಟೈಮ್ ಇದ್ದಿಲ್ಲ. ಅಲ್ಲಿಂದ ಅಲ್ಲೇ ಪಕ್ಕದಲ್ಲಿದ್ದ ರೆಸಿಡೆನ್ಸ್ ಪ್ಲೇಸ್ ನೋಡ್ಕೊಂಡು ಬರ್ಬೇಕಾದ್ರೆ ನಮ್ಗೊಂದು ವಿಷಯ ತಿಳಿತು. ಈ ಸಾಲ್ಸ್ಬರ್ಗ್ ಮೊಜಾರ್ಟ್ ಅನ್ನೋ ಫೇಮಸ್ ಕಂಪೋಸರ್ ನ ಹುಟ್ಟೂರು. ಹಾಗಾಗಿ ಅವರ ಸ್ಟ್ಯಾಚು ಮುಂದೆ ನಿಂತು ಪೋಸ್ ಕೊಡ್ಕೊಂಡು ಫೋಟೋ ತಕ್ಕೊಬೇಕಾದ್ರೆ ನಮ್ ಕಣ್ಣಿಗೆ ಬಿದ್ದಿದ್ದು ಈ ದೈತ್ಯ. ಇವನ್ ಪಕ್ಕನೂ ಒಂದೆರಡು ಫೋಟೋ ತಕ್ಕೊಂಡು ನಾವು ಹೆಜ್ಜೆ ಹಾಕಿದ್ದು ಸಾಲ್ಸ್ಬರ್ಗ್ ನ ಶ್ರೀಮಂತರ ಶಾಪಿಂಗ್ ಸ್ಟ್ರೀಟ್ಗೆ. ಇಲ್ಲಿದ್ದ ಪ್ರೈಸ್ ನೋಡಿ ತಲೆ ತಿರುಗಿದ್ದಂತೂ ಸುಳ್ಳಲ್ಲ. ಇಲ್ಲಿ ನಿಂತಾಗ ನನ್ಗನ್ಸಿದ್ದು ಪ್ರಪಂಚ ಸಿಕ್ಕಾಪಟ್ಟೆ ಫಾಸ್ಟ್ ಅಲ್ಲಿ ಓಡ್ತಾ ಇದೆ, ನಾನ್ ಮಾತ್ರ ನಿಂತ್ಕೊಂಡಲ್ಲೇ ನಿಂತಿದ್ದೀನಿ ಅಂತ. ನಮ್ ಇಡೀ ಯುರೋಪ್ ಟ್ರಿಪ್ ನ ಎಕ್ಸ್ಪೆನ್ಸ್ ನ ಕೂಡಿಟ್ಟಿದ್ರು ಇಲ್ಲಿರೋ ವಸ್ತುಗಳನ್ನು ತಗೊಳಕ್ ಆಗ್ತಿದಿಲ್ಲ ಅನ್ಸುತ್ತೆ. ಅಲ್ಲಿಂದ ನಾವು ತಿರುಗಿ ನೋಡದೆ ಹೊರಟಿದ್ದು ನಮ್ ತಾತ್ಕಾಲಿಕ ಮನೆ ಕಡೆ. ಅದೇ ಏರ್ಪೋರ್ಟ್ ತರ ಇದ್ದ ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ಹತ್ತಿ ಬುಡಾಪೆಸ್ಟ್ ಕಡೆ ಪ್ರಯಾಣ ಬೆಳೆಸಿದ್ವಿ. ಇದು ನಮ್ಮ ಹಾಲ್ಸ್ಟಾಟ್ ಮತ್ತು ಸಾಲ್ಸ್ಬರ್ಗ್ ನ ಪ್ರಯಾಣದ ಕತೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ನೋಡಕ್ಕೆ ಫಾಲೋ ಮಾಡೋದನ್ನ ಮರಿಬೇಡಿ.